ನಮಸ್ಕಾರಗಳು ಮಹಾಶಕ್ತಿಯ ಆರಾಧಕರೇ. ಈ ವಿಡಿಯೋ ನಾಯಕತ್ವ ಹೊಂದಿರುವ ಎಲ್ಲರಿಗೂ ಬಲವಾಗಿ ಕಾಣುವ ಆದರೆ ಒಳಗಿಂದ ಒಂಟಿಯಾಗಿರುವ ಸಿಂಹ ರಾಶಿಯವರಿಗಾಗಿಯೇ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಲೇಬೇಕು, ಏಕೆಂದರೆ ಮಧ್ಯದಲ್ಲಿ ಹೇಳುವ ಒಂದು ಉಪಾಯ ನಿಮ್ಮ ಸ್ಥಾನವನ್ನೇ ಬದಲಾಯಿಸಬಹುದು. ಹಾಗೆ ದಿನನಿತ್ಯದ ಭವಿಷ್ಯಕ್ಕಾಗಿ ಯಾರೆಲ್ಲ ಕಾಯ್ತಿರ್ತೀರೋ ಅದಕ್ಕಾಗಿ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಮಹಾಶಿವರಾತ್ರಿ ಶಕ್ತಿಯ ಶಿಖರದ ರಾತ್ರಿ. ಮಹಾಶಿವರಾತ್ರಿ ಕೇವಲ ಉಪವಾಸದ ದಿನವಲ್ಲ, ಇದು ಆಂತರಿಕ ಶಕ್ತಿಯ ಜಾಗೃತಿ. ಸಿಂಹ ರಾಶಿಯವರು ಧೈರ್ಯವಂತರು, ಆತ್ಮಗೌರವದವರು, ನಾಯಕತ್ವ ಗುಣ ಹೊಂದಿರುವವರು. ಆದರೆ ಅಹಂಕಾರ ಒಳಗಿನ ಒತ್ತಡ. ಈ ಶಿವರಾತ್ರಿ ಅಹಂಕಾರ ಕರಗಿಸುತ್ತದೆ, ಶುದ್ಧ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಸಿಂಹ ರಾಶಿಯ ಅಧಿಪತಿ ಸೂರ್ಯ. ಸಿಂಹ ರಾಶಿ ಸೂರ್ಯ ಮತ್ತು ಶಿವನ ಸಂಬಂಧ. ಶಿವ ತಪಸ್ಸು ಮತ್ತು ವೈರಾಗ್ಯ. ಶಿವನ ಶಕ್ತಿ ಶಿವನ ಶಾಂತಿಯಿಂದ ನಿಯಂತ್ರವಾಗುತ್ತದೆ. ಈ ವರ್ಷ ನಿಮ್ಮ ಅಹಂ ಪರೀಕ್ಷೆ, ನಿಮ್ಮ ನಾಯಕತ್ವಕ್ಕೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ಭಾರಿ ಗೌರವ. ಗ್ರಹ ಸಂಯೋಗ. ಸಿಂಹ ರಾಶಿಗೆ ಅಧಿಕಾರ ಯೋಗ. ಈ ಮಹಾಶಿವರಾತ್ರಿ ಸಮಯದಲ್ಲಿ ಸೂರ್ಯ ಮತ್ತು ಶನಿ ಪ್ರಭಾವ, ಮಂಗಳ ಶಕ್ತಿ. ಇದರಿಂದ ಸ್ಥಾನಮಾನ ಏರಿಕೆ, ಅಧಿಕಾರ ಹೆಚ್ಚಳ, ಗೌರವ ಮರಳಿ. ಈ ಕಳೆದ ದಿನಗಳಲ್ಲಿ ಯಾರು ನಿಮ್ಮನ್ನು ತಗ್ಗಿಸಿದ್ದಾರೋ, ನಿಮ್ಮ ಮೌಲ್ಯ ಕಡಿಮೆ ಮಾಡಿದ್ದಾರೆ, ಈ ಶಿವರಾತ್ರಿ ನಂತರ ನೀವು ಮತ್ತೆ ಬೆಳಗುತ್ತೀರಾ. ಉದ್ಯೋಗ ಮತ್ತು ವ್ಯವಹಾರ. ಸಿಂಹ ರಾಶಿಯಲ್ಲಿ ರಾಜಯೋಗ. ಉದ್ಯೋಗ, ಲೀಡರ್ಶಿಪ್ ಅವಕಾಶ, ಪ್ರಮೋಷನ್ ಸೂಚನೆ. ಸರ್ಕಾರಿ ಅಧಿಕಾರ, ಸ್ಥಾನ ಯೋಗ. ಎಚ್ಚರಿಕೆ, ಅಧಿಕಾರದ ಮದ ಬೇಡ. ಹಣ ಬರುತ್ತದೆ, ಆದರೆ ಘನತೆಯೊಂದಿಗೆ ಬಳಸಿ. ಶಿವನ ಹೆಸರಿನಲ್ಲಿ ಮಾಡಿದ ಹೂಡಿಕೆ ದೀರ್ಘಕಾಲದ ಲಾಭ ಸಿಗುತ್ತದೆ. ಪ್ರೀತಿ ಮತ್ತು ದಾಂಪತ್ಯ. ಅಹಂಕಾರದಿಂದ ಶಾಂತಿಗೆ. ಸಿಂಹ ರಾಶಿಯವರ ಪ್ರೀತಿಯಲ್ಲಿ ಪ್ರಾಮಾಣಿಕ, ಆದರೆ ದೌರ್ಬಲ್ಯ ತೋರಿಸುವವರು. ಈ ಶಿವರಾತ್ರಿ ನಂತಹ ಅಹಂಕಾರ ಕರಗುತ್ತದೆ, ಪ್ರೀತಿಯಲ್ಲಿ ಮೃದುತ್ವ. ಪತಿ ಪತ್ನಿಯ ನಡುವೆ ಗೌರವ ಮತ್ತೆ ಹುಟ್ಟುತ್ತದೆ. ಆರೋಗ್ಯ ಮತ್ತು ಮನಸ್ಸು. ಸಿಂಹ ರಾಶಿಯವರಿಗೆ ಹೃದಯ ಒತ್ತಡ, ರಕ್ತದ ಒತ್ತಡ, ಆತ್ಮದ ಒತ್ತಡ. ಶಿವರಾತ್ರಿ 10 ನಿಮಿಷ ದೀಪದ ಜ್ವಾಲೆ ನೋಡುತ್ತೆ. ಓಂ ನಮಃ ಶಿವಾಯ ಜಪ ಮನಸ್ಸು ಸಮತೋಲನಕ್ಕೆ ಬರುತ್ತದೆ. ಮಹಾಶಿವರಾತ್ರಿ ವಿಶೇಷ. ಸಿಂಹ ರಾಶಿಗೆ ಕೆಂಪು ಹೂವು ಅರ್ಪಣೆ, ಸೂರ್ಯ ಶಕ್ತಿ ಸಮತೋಲನೆ ಸಿಗುತ್ತದೆ. ತಾಮ್ರ ಪಾತ್ರೆಯಲ್ಲಿ ನೀರು ಅರ್ಪಣೆ ಅಹಂನನ್ನು ಶಮನ ಮಾಡುತ್ತದೆ. ಮಂತ್ರ ಜಪ ಓಂ ನಮಃ ಶಿವಾಯ ಎಂದು 108 ಬಾರಿ ಮಾಡಿ. ಜಪ ಮಾಡುವಾಗ ನನಗೆ ವಿನಯ ಕೊಡು ಎಂದು ಕೇಳಿಕೊಳ್ಳಿ. ಈ ದಿನ ಮಾಡಬಾರದ ತಪ್ಪುಗಳು: ಅಹಂಕಾರ, ಅವಮಾನಕಾರಿ ಮಾತು, ಜಗಳ, ತೋರಾಟ. ಈ ಒಂದು ದಿನ ನಿಯಂತ್ರಣ ಇದ್ದರೆ ವರ್ಷ ಪೂರ್ತಿ ನಿಮಗೆ ಗೌರವ ಸಿಗುತ್ತದೆ. ಶಿವನ ಸಂದೇಶ ಸಿಂಹ ರಾಶಿಯವರಿಗಾಗಿ: ನೀನು ನಾಯಕ, ಆದರೆ ವಿನಯ ಇದ್ದಾಗ ಮಾತ್ರ ನಿನ್ನ ಶಕ್ತಿಯನ್ನು ಪೂರ್ಣವಾಗುತ್ತದೆ. ಈ ಸಂದೇಶ ಪ್ರತಿಯೊಬ್ಬ ಸಿಂಹ ರಾಶಿಯವರಿಗೂ ತಪ್ಪದೆ ಶೇರ್ ಮಾಡಿ. ಅಂತಿಮ ಆಶೀರ್ವಾದ. ಪ್ರಿಯರೇ, ಮಹಾಶಿವರಾತ್ರಿ ನಿಮ್ಮ ಶಕ್ತಿಗೆ ದಿಕ್ಕು. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಹಾಗೆ ಯಾರೆಲ್ಲ ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರು ಸಿಂಹ ರಾಶಿಯವರಿದ್ದಾರೆ ಅವರಿಗೆ ತಪ್ಪದೆ ಶೇರ್ ಮಾಡಿ. ನೀವು ಪುಣ್ಯವನ್ನು ಕಟ್ಟಿಕೊಳ್ಳಿ. ಶಿವನ ಶಕ್ತಿ, ಸೂರ್ಯನ ಪ್ರಕಾಶ ನಿಮ್ಮ ಜೊತೆಯಲ್ಲಿದ್ದರೆ ಯಾರು ಏನು ಮಾಡುವುದಕ್ಕೂ ಆಗುವುದಿಲ್ಲ. ಓಂ ನಮಃ ಶಿವಾಯ ನಮಃ.